Hello, welcome back to the channel. So in my previous video I have described very briefly about molecular orbital theory and bond order. I hope you have watched that video. And now let's continue with the previously appeared questions, some 4 questions. Of course many questions are available ಯಾಕಂದರೆ ಇದು ಹಾಟ್ ಫೇವರೇಟ್ ಟಾಪಿಕ್ ಇರೋದ್ರಿಂದ ಫ್ರಮ್ chemical bonding and molecular structure point of view, many questions are available. Out of that, some 4 important questions I am considering. So first one, the increasing order of bond order is straight away the question. 4 species ಕೊಟ್ಟಿದ್ದಾರೆ and all 4 are oxygen related species. ಸೊ ಇದಕ್ಕೇನು ಮಾಡಬೇಕು ಅಂದರೆ ಬಾಂಡ್ ಆರ್ಡರ್ ಇನ್ಕ್ರೀಸಿಂಗ್ ಆರ್ಡರ್ದಲ್ಲಿ ಮಾಡಬೇಕು. ಸೊ ಎಕ್ಸಾಕ್ಟ್ ಮೆಥಡ್ ಏನು ಅಂತ ಹೇಳಂದರೆ ನೀವು ಇವು 4 ಸ್ಪೀಷೀಸಿಗೆ ಯು ಶುಡ್ ವರ್ಕೌಟ್ ದ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಆ್ಯಂಡ್ ಫ್ರಮ್ ದ್ಯಾಟ್ you should work out their bond order and then you should write the increasing bond order. Of course with practice that can also be done straight away without any problem ಮಾಡಬಹುದು. ಬಟ್ ನಿಮ್ಗೊಂದು ನಾನು ಟ್ರಿಕ್ ಹೇಳಿರೋದ್ರಿಂದ ಅದರ ಬೇಸ್ ಮೇಲೆ ಮಾಡ್ತೇನೆ. ಹೇಗೆ ಮಾಡೋದು ನೋಡ್ರಿ. ಸಿ ದೀಸ್ 4 ಸ್ಪೀಷೀಸ್ ಫಸ್ಟ್ ಆಪ್ಷನ್ನಲ್ಲಿ ಹೇಗಿದೆ ಹಾಗೆ ಬರ್ಕೊಂಡಿದ್ದೇನೆ ನಾನು. O2 2 ಮೈನಸ್ ಅಂದರೆ ಅದರಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಟ್ ವಿಲ್ ಬಿ 18 ಬಿಕಾಸ್ O2 ಅಂತ ಹೇಳಂದರೆ ಇಟ್ ಇಸ್ 16 electrons. 2 ಮೈನಸ್ ಅಂತ ಹೇಳಂದರೆ what you should do is 2 more electrons are to be considered extra, so that's how total number of electrons it will be 18. So when you are writing energy level diagrams for O2 2 minus ಆವಾಗಲೂ ಕೂಡ ಹಾಗೆ ಮಾಡಬೇಕು. ಮತ್ತೆ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅಂತ ತಗೊಂಡು ನಿಮಗೆ ಎಲ್ಲಿ ನಿಮಗೆ ಫಸ್ಟ್ ಅದು ಹಾಕಲಿಕ್ಕೆ ಸ್ಪೇಸ್ ಸಿಗುತ್ತೆ ಅಲ್ಲಿ ಹಾಕಬೇಕು. ಸೊ ಇನ್ ದಿಸ್ ಕೇಸ್ ಇಫ್ ಯು ರಿಮೆಂಬರ್ ಪೈ ಸ್ಟಾರ್ ಇಟ್ ವಾಸ್ ಸಿಂಗ್ಲಿ ಆಕ್ಯುಪೈಡ್. 2 ಪೈ ಸ್ಟಾರ್ ಆರ್ಬಿಟಲ್ದಲ್ಲಿ ಸಿಂಗಲ್ ಎಲೆಕ್ಟ್ರಾನ್ಸ್ ಇತ್ತು, ಅಲ್ಲೇ ಹೋಗುತ್ತೆ ಇವೆರಡು ಎಲೆಕ್ಟ್ರಾನ್ಸ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ತೆಗೆದಾಗ, right? And similarly O2 minus ಅಂತ ಹೇಳಂದ್ರೆ just 1 electron extra, so it will be 17. O2 we know it is 16 electron. O2 plus ಅಂತ ಹೇಳಂದ್ರೆ 1 electron ಆಲ್ರೆಡಿ O2 ದಲ್ಲಿ ಏನಿದೆ ಅಲ್ಲಿಂದನೇ 1 electron ತೆಗಿತೀವಿ. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದರೆ ಇನ್ ದ ನೆಕ್ಸ್ಟ್ ಕ್ವಶನ್ ಮೇ ಬಿ ನಾನು ಇದರಲ್ಲಿರುವಂಥ ಕೆಲವು ಸ್ಪೀಷೀಸಿಗೆ ಬರಿತೇನೆ ಎನರ್ಜಿ ಲೆವೆಲ್ ಡಯಾಗ್ರಾಮ್. ಸೊ ಬಟ್ O2 ಪ್ಲಸ್ಸಿಗೆ ಏನಾಗುತ್ತೆ ಅಂತ ಹೇಳಂದರೆ O2 ದಲ್ಲಿ ಇರೋದಕ್ಕಿಂತ ಒಂದು ಕಡಿಮೆ ಎಲೆಕ್ಟ್ರಾನ್ ಇರುತ್ತೆ, ದಟ್ಸ್ ಹೌ ಇಟ್ ವಿಲ್ ಬಿ 15 electrons. ಸೊ ಬೇಸ್ಡ್ ಆನ್ ಟ್ರಿಕ್ ಇಫ್ ಯು ಕ್ಯಾನ್ ರೈಟ್ ಯು ನೋ ದಟ್ 14 ತನಕ ನಿಮಗೆ ಇಲ್ಲಿ 14 ಬಂತು ಅಂದರೆ ಬಾಂಡ್ ಆರ್ಡರ್ 3 ಬರ್ತಿತ್ತು. 14ಇಂದ ಮುಂದೆ ಹೋದ ಹಾಗೆ 15 16 17 18 ಬಾಂಡ್ ಆರ್ಡರ್ ಕಡಿಮೆ ಹಾಕೋತಾ ಬರುತ್ತೆ. ಸೊ ದಟ್ಸ್ ಸೊ 15 2.5, 16 2 ಆಗುತ್ತೆ, 17 1.5 ಆಗುತ್ತೆ, 18 1 ಆಗುತ್ತೆ. 1 unit 0.5 unit each time it just decreases when you go away from 14 ತನಕ ಬರಬೇಕಾದ್ರೆ it increases. This fact you know. So therefore now ಇದು ನೀವು ಆರ್ಡರ್ ನೋಡಿದ್ರಿ ಅಂತ ಹೇಳಿದ್ರೆ ಇಟ್ ಇಸ್ ರೆಡಿಲಿ ಇನ್ ದಿಸ್ ಒನ್ ವಾಟ್ ಈಸ್ ದಟ್ ಇನ್ಕ್ರೀಸಿಂಗ್ ಆರ್ಡರ್, ರೈಟ್? ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಫ್ರಮ್ ಲೋವೆಸ್ಟ್ ಟು ಹೈಯೆಸ್ಟ್ ಹೋಗಬೇಕು. ಇಟ್ಸ್ ರೆಡಿಲಿ ಇನ್ ದಿಸ್ ಇಟ್ ಸೆಲ್ಫ್ ಇನ್ಕ್ರೀಸಿಂಗ್ ಆರ್ಡರ್ ಇಟ್ ಸೆಲ್ಫ್. ಸೊ ಆನ್ಸರ್ ಇಟ್ ಶುಡ್ ಬಿ ದಿಸ್, ರೈಟ್? ಇಟ್ ಶುಡ್ ಬಿ ದಿಸ್. ಅಫ್ಕೋರ್ಸ್ ಇಫ್ ಯು ರಿಮೆಂಬರ್ ಈ 4 ಸ್ಪೀಷೀಸಿನ ಬಾಂಡ್ ಆರ್ಡರ್ಸ್ ನೆನಪಿಟ್ಕೊಳ್ತೀರಿ, ರೆಡಿಲಿ ನೆನಪಿಟ್ಕೊಳ್ತೀರಿ ಅಂದರೆ ಇಟ್ಸ್ ಫರ್ದರ್ ಗುಡ್. O2 ಇಟ್ ಇಸ್ 2, O2ದಲ್ಲಿ 2 ಬಾಂಡ್ಸ್ ಇರುತ್ತೆ ಗೊತ್ತಿರುತ್ತೆ. O2 ಪ್ಲಸ್ ಅಂತ ಹೇಳಿದ್ರೆ ಏನು ಮಾಡ್ತೀರಿ ಅಂದರೆ ಆ್ಯಂಟಿ ಬಾಂಡಿಂಗ್ನಿಂದ 1 ಎಲೆಕ್ಟ್ರಾನ್ ತೆಗಿತೀರಿ. ಆಲ್ವೇಸ್ ಆ್ಯಂಟಿ ಬಾಂಡಿಂಗ್ನಿಂದ ಎಲೆಕ್ಟ್ರಾನ್ಸ್ ತೆಗೆದ್ರಿ ಅಂದರೆ ದಟ್ ಇನ್ಕ್ರೀಸಸ್ ಬಾಂಡ್ ಆರ್ಡರ್. 1 ಎಲೆಕ್ಟ್ರಾನ್ ತೆಗಿತೀರಿ ಆ್ಯಂಟಿ ಬಾಂಡಿಂಗ್ನಿಂದ ಅಂದರೆ O2ದಿಂದ O2 ಪ್ಲಸ್ ಮಾಡಬೇಕು ಅಂದರೆ ಯು ರಿಮೂವ್ ಒಂದು ಆ್ಯಂಟಿ ಬಾಂಡಿಂಗ್ನಿಂದ O2ದಿಂದ ಎಲೆಕ್ಟ್ರಾನ್ ತೆಗೆಯೋದ್ರಿಂದ O2 ಪ್ಲಸ್ ಸ್ಪೀಷೀಸ್ ಇಟ್ ವಿಲ್ ಬಿ ಫಾರ್ಮ್. ಆ್ಯಂಟಿ ಬಾಂಡಿಂಗ್ನಿಂದ ತೆಗಿತಾ ಇದ್ರಿ ಅಂದರೆ ಬಾಂಡ್ ಆರ್ಡರ್ ಆಲ್ವೇಸ್ ಇಟ್ ಇನ್ಕ್ರೀಸಸ್ ಬೈ 0.5 unit, ದಟ್ಸ್ ಹೌ ಇಟ್ ವಿಲ್ ಬಿ 2.5. ಹಾಗೆಯೇ ಆ್ಯಂಟಿ ಬಾಂಡಿಂಗಿಗೆ ಹಾಕ್ತಿರಿ ಅಂತ ಹೇಳಂದರೆ ಇಟ್ ಡಿಕ್ರೀಸಸ್ ದ ಬಾಂಡ್ ಆರ್ಡರ್ ಬೈ 0.5. ಸೊ O2ದಲ್ಲಿ ಆ್ಯಂಟಿ ಬಾಂಡಿಂಗಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ನೀವು O2 ಮೈನಸ್ ಮಾಡ್ತೀರಿ ಅಂದರೆ ಫರ್ದರ್ 1 more electron ಇಟ್ ಇಸ್ ಆ್ಯಡೆಡ್ ಟು ಆ್ಯಂಟಿ ಬಾಂಡಿಂಗ್ ಮೊಲಿಕ್ಯುಲರ್ ಆರ್ಬಿಟಲ್, ದಟ್ಸ್ ಹೌ ಬಾಂಡ್ ಆರ್ಡರ್ ಇಟ್ ಡಿಕ್ರೀಸಸ್ ಟು 1.5. ಇಲ್ಲಿ ನಿಮಗೆ 2 ಆ್ಯಂಟಿ ಬಾಂಡಿಂಗಿಗೆ ಸೇರಿಸೋದ್ರಿಂದ ಇಟ್ ಡಿಕ್ರೀಸಸ್ ಟು 1. ಸೊ ಇಫ್ ಯು ಕ್ಯಾನ್ ಸ್ಟ್ರೇಟ್ ಅವೇ ರಿಮೆಂಬರ್ ದಿಸ್, ಸೋ ಮೆನಿ ಕ್ವಶನ್ಸ್ ದೇ ಕ್ಯಾನ್ ಬಿ ಸಾಲ್ವ್. ಫೈನ್, that was about first question. Second, again it is related to this itself and maximum questions they are in connection with O2 plus and this one the species ಈ 4 ಸ್ಪೀಷೀಸ್ ಬಗ್ಗೆನೇ ಕೇಳ್ತಾರೆ. ಆ್ಯಂಡ್ ಇವನ್ I'll tell you the names, you can remember that. ಈ ಕ್ವಶನ್ಸಲ್ಲಿ ಎಲ್ಲಿಯೂ ಬರೋದಿಲ್ಲ. ಸೊ O2 2 minus this will be called as peroxide. O2 2 minus it's peroxide. O2 minus it will be called as superoxide. O2 minus it is superoxide. This is simple oxygen molecule or dioxygen ಅಂತಲೂ ಕರೀತಾರೆ. ಸೊ ದಿಸ್ ಇಸ್ ಅಯಾನ್, ಆಕ್ಸಿಜನ್ ಮಾಲಿಕ್ಯೂಲಿನ ಅಯಾನ್ ಇದು, ರೈಟ್? ವೆರಸ್ ಇದಕ್ಕೆ ಸಮ್ಟೈಮ್ಸ್ ಹೆಸರಿಂದನೂ ಕರೀತಾರೆ, ಸೂಪರ್ ಆಕ್ಸೈಡ್ ಪೆರಾಕ್ಸೈಡ್ ಹಾಕ್ಕೊಡಿಬೋದು. O2 2 minus is peroxide. I repeat, O2 minus is superoxide. Fine. Now this is in connection with 2 species, O2 plus and O2 minus. 2 ಸ್ಪೀಷೀಸ್ ಅಷ್ಟೇ ಕೇಳಿದ್ದಾರೆ. ಅವುಗಳ ಬಗ್ಗೆ ಇನ್ಕರೆಕ್ಟ್ ಆಪ್ಷನ್ ಯಾವುದು ದಟ್ ಹ್ಯಾಸ್ ಬಿನ್ ಆಸ್ಡ್. 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. O2 plus has higher bond order than O2 minus. O2 minus is less stable. O2 plus is diamagnetic while O2 minus is not. Both are paramagnetic. These are the 4 statements. ಸೊ ಸ್ವಲ್ಪ ನೀವು ಲಾಜಿಕ್ ಅಪ್ಲೈ ಮಾಡಿದ್ರಿ ಅಂತ ಹೇಳಂದರೆ
ಆಪ್ಷನ್ ಸಿ ದಲ್ಲಿ ಮತ್ತು ಆಪ್ಷನ್ ಡಿ ದಲ್ಲಿ ಏನು ಹೇಳ್ತಾರೆ ಅಂದರೆ O2 ಪ್ಲಸ್ ಒನ್ ಆಫ್ ದ ಸ್ಪೀಷೀಸ್ ಇಟ್ ಇಸ್ ಡಯಾಮ್ಯಾಗ್ನೆಟಿಕ್ ವೈಲ್ ದ ಅದರ್ ಸ್ಪೀಷೀಸ್ ಇಟ್ ಇಸ್ ನಾಟ್ ಆರ್ ಇಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕೊಟ್ಟಿದ್ದಾರೆ. ಬೋತ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕೊಟ್ಟಿದ್ದಾರೆ. ಈಗ ನಮ್ಗೇನು ಗೊತ್ತಾಗುತ್ತೆ ಅಂದರೆ ಎರಡೂ ಅಂತೂ ಆಗಲಿಕ್ಕೆ ಚಾನ್ಸ್ ಇಲ್ಲ. ಎರಡೂ ಪ್ಯಾರಾಮ್ಯಾಗ್ನೆಟಿಕ್ ಆದರೂ ಆಗೋದು ಟ್ರುತ್ ಇರಬೇಕು ಅಥವಾ ಇದಾದರೂ ರೈಟ್ ಇರಬೇಕು, ರೈಟ್? ಎರಡೂ ಅಂತೂ ಆಗೋದು ಚಾನ್ಸ್ ಇಲ್ಲ. ದಟ್ಸ್ ಹೌ ವಿ ಕ್ಯಾನ್ ಈಸಿಲಿ ಸೇ ದಟ್ ಐದರ್ ದಿಸ್ ಶುಡ್ ಬಿ ಆನ್ಸರ್ ಆರ್ ದಿಸ್ ಶುಡ್ ಬಿ ದ ಆನ್ಸರ್. ಸೊ ದಟ್ಸ್ ಹೌ ರೆಡಿಲಿ ಇದು ನೀವು ಎ ಮತ್ತು ಬಿ ಅನ್ನು ವೆರಿಫೈ ಮಾಡದೇನು ತೆಗೆದು ಹಾಕಬಹುದು, ರೈಟ್? ಅಫ್ಕೋರ್ಸ್ ಇದಕ್ಕೆ ಆನ್ಸರ್ ಇದು ಸಿ, ಬಟ್ ಹೌ ಇಟ್ ಈಸ್ ದ್ಯಾಟ್ ವಿ ಶಲ್ ಸಿ. ಅಲ್ಲಿ ಜಸ್ಟ್ ಬ್ರೀಫ್ಲಿ ನಿಮಗೆ ಲಾಸ್ಟ್ ಪಾರ್ಟಿಂದ ಮಾತ್ರ 2p ಮಾತ್ರ ಸ್ಕೆಚ್ ಮಾಡಿದ್ದೀನಿ. O2 ಪ್ಲಸ್ ಅಂದರೆ ಟೋಟಲ್ ಇಟ್ ವಿಲ್ ಬಿ 15 ಎಲೆಕ್ಟ್ರಾನ್ಸ್ ಇರುತ್ತೆ. ದಟ್ಸ್ ಹೌ ಬಾಂಡ್ ಆರ್ಡರ್ ಇಟ್ ಇಸ್ 2.5 ಸ್ಟ್ರೈಟ್ ಅವೇ ಆದರೂ ಬರಿಬಹುದು. ಅಥವಾ ನೀವು O2 ಪ್ಲಸ್ ಸ್ಪೀಷೀಸ್ ಬರಿಬೇಕು ಅಂತ ಹೇಳಿದ್ರೆ O2 ಅಂದರೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಇರ್ತಿತ್ತು ಆ್ಯಂಟಿಬಾಂಡಿಂಗ್ದಲ್ಲಿ. O2 ಪ್ಲಸ್ ಅಂದರೆ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ತೆಗಿತೀರಿ. ಸೊ ನಾವು ಇಫ್ ಯು ಕ್ಯಾಲ್ಕುಲೇಟ್ ದ ಬಾಂಡ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ 6, ಆ್ಯಂಟಿಬಾಂಡಿಂಗ್ ಎಲೆಕ್ಟ್ರಾನ್ ಇಟ್ ವಿಲ್ ಬಿ 1. 6 ಮೈನಸ್ 1 ಇಸ್ 5, 5/2 2.5 ಬರುತ್ತೆ, right? And very important, O2 I forgot to mention it in introductory video. O2 ದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ O2 in case of O2 you have 2 unpaired electrons. I am referring to O2, remember O2. So 2 electrons ಇಲ್ಲಿ unpaired electrons ಇರೋದ್ರಿಂದ O2 it is paramagnetic. ಎಲ್ಲಿ ನಿಮಗೆ unpaired electrons ಇರುತ್ತೆ definitely that will be paramagnetic. This fact you know. Fine, right? O2 ಪ್ಲಸ್ ದಲ್ಲಿ ಕೂಡ ಏನಾಗುತ್ತೆ ಅಂದರೆ 1 unpaired electron ಇದೆ. So O2 plus is also paramagnetic. O2 minus if you consider, O2 ಅಂದರೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಇರ್ತಿತ್ತು. O2 minus ಅಂದರೆ 1 extra electron it has been added here. But still ಏನಾಗುತ್ತೆ ಅಂದರೆ 1 unpaired electron ಉಳ್ಕೊಳ್ಳುತ್ತೆ. That's how O2 minus, that is also paramagnetic. Remember, O2 is also paramagnetic because of 2 electrons ಇರುತ್ತೆ. O2 plus is also paramagnetic, 1 unpaired electron ಇರುತ್ತೆ. O2 minus is also paramagnetic because 1 unpaired electron it will be there. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಟ್ ವಿಲ್ ಬಿ 17. ಅಥವಾ ನೀವು ಬಾಂಡ್ ಆರ್ಡರ್ ಕರೆಕ್ಟ್ ಮೆಥಡ್ದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ ಹೇಳಿದ್ರೆ 6 ಬಾಂಡೆಡ್ ಎಲೆಕ್ಟ್ರಾನ್ಸ್, 3 ಆ್ಯಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್. 6 minus 3 is 3. 3/2 is 1.5. ಬಾಂಡ್ ಆರ್ಡರ್ ಇಸ್ 1.5. ಹೇಗೆ ಬೇಕಾದರೂ ಅರೈವ್ ಆಗ್ರಿ, ಬಟ್ 1.5 ಇಟ್ ಇಸ್ ಬಾಂಡ್ ಆರ್ಡರ್. ನೌ ಇಫ್ ಐ ಕ್ಯಾನ್ ಕಮ್ ಬ್ಯಾಕ್ ಟು ದಿಸ್, O2 plus has higher bond order than O2 minus. ಕರೆಕ್ಟ್, ಯಾಕಂದರೆ O2 plus 2.5 ಇದೆ, O2 minus 1.5 ಇದೆ. ಸೊ ದಿಸ್ ಇಸ್ ಕರೆಕ್ಟ್. O2 minus is less stable. ಹೌದು, O2 ಮೈನಸ್ದಲ್ಲಿ ಬಾಂಡ್ ಆರ್ಡರ್ ಕಡಿಮೆ ಇರೋದ್ರಿಂದ ಇಟ್ ಇಸ್ ಲೆಸ್ ಸ್ಟೇಬಲ್. ದಿಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್. O2 plus is diamagnetic while O2 minus is not. No, both the species they contain unpaired electron. That's how both are paramagnetic. This itself is the wrong statement. Both are paramagnetic. It is correct. That's how answer it should be this statement C. Let me go to the third question. Which of the following is diamagnetic? ರೈಟ್. ಸಿ ಇದನ್ನು ನೀವು ಇವನ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿಗೆ ಹೋಗದೇನು ಸ್ಟ್ರೇಟ್ ಅವೇ ಮಾಡಬಹುದು. ಜಸ್ಟ್ ದಟ್ ಇಸ್ ದ ಪರ್ಪಸ್ ವೈ ಹ್ಯಾವ್ ಟೇಕನ್ ದಿಸ್ ಕ್ವಶನ್. ಸೊ 4 ನಿಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ 4ರಲ್ಲಿ ಇವೆರಡು ಸ್ಪೀಷೀಸ್ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರುತ್ತೆ. ಏನು ಅಂತ ಹೇಳಿದ್ರೆ O2 ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಇಫ್ ಯು just now it has been said, and in fact that was the great success of molecular orbital theory, that O2 paramagnetic behavior of O2 it was explained by MOT, whereas valence bond theory it has failed to explain this fact, right? So ಇದು ಪ್ಯಾರಾಮ್ಯಾಗ್ನೆಟಿಕ್ ಗೊತ್ತಿರುತ್ತೆ. ಆ್ಯಂಡ್ N2ದಲ್ಲಿ ಎಲ್ಲದು ನಿಮಗೆ ಪ್ಯಾರಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ದಟ್ಸ್ ಹೌ ಇಟ್ ಈಸ್ ಆಲ್ಸೋ ಡಯಾಮ್ಯಾಗ್ನೆಟಿಕ್. ಇದು ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಡಯಾಮ್ಯಾಗ್ನೆಟಿಕ್ ಅಂತ ಕೇಳಿದ್ದಾರೆ. ಸೊ ದಟ್ಸ್ ಹೌ ಸ್ಟ್ರೇಟ್ ಅವೇ ಯು ಕ್ಯಾನ್ ಸೇ ದಟ್ ನೈಟ್ರೋಜನ್. ನಿಮಗೆ ಇನ್ಫ್ಯಾಕ್ಟ್ ಇನ್ಫಾರ್ಮೇಷನ್ ಗೊತ್ತಿದ್ರೆ ವಿದೌಟ್ ವೆರಿಫೈಯಿಂಗ್ ದ ಥಿಂಗ್ಸ್ ಆಲ್ಸೋ ಯು ಕ್ಯಾನ್ ಸೇ ದಟ್ ಸ್ಟ್ರೇಟ್ ಅವೇ N2 ಇಸ್ ದ ಆನ್ಸರ್. ಬಟ್ ಸಿ ಹೌ ಯು ಕ್ಯಾನ್ ಡೂ ದಿಸ್. ಇದನ್ನು ನೀವು ಇವನ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಹಾಕದೇನೂ ನೋಡ್ಬೋದು. H2 ಪ್ಲಸ್ ಅಂದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅದರಲ್ಲಿ 1 ಆಗುತ್ತೆ. ಯಾಕಂದರೆ H2 ಅಂದರೆ ಇಟ್ ಇಸ್ 2 electrons. But H2 plus under 1 electron it has been removed. So therefore remaining electron 1. And always remember, total number of electrons ನಿಮಗೆ odd ಇತ್ತು ಅಂದರೆ the species it must be paramagnetic. ಯಾಕೆ ಅಂತ ಹೇಳಿದ್ರೆ ಯು ಕೆನಾಟ್ ಪ್ಯಾರ್ ಅಪ್ ದೆಮ್ ಆಡ್ ನಂಬರ್ ಇದ್ದಾಗ. 1 electron ಆದರೂ ಮಿನಿಮಮ್ ನಿಮ್ಗೆ ಅನ್ಪ್ಯಾರ್ಡ್ ಉಳ್ಕೊಂಡೇ ಉಳಿಯುತ್ತೆ. ಸಿಮಿಲರ್ಲಿ ಆನ್ ಸೇಮ್ ಲಾಜಿಕ್, ಅಫ್ಕೋರ್ಸ್ ನೀವು ಇದಕ್ಕೆ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಹಾಕಿ ನೋಡಿದ್ರೂ ಯು ಕ್ಯಾನ್ ಕನ್ಕ್ಲೂಡ್ ದ ಸೇಮ್. ಬಟ್ ದಿಸ್ ಇನ್ಫಾರ್ಮೇಷನ್ ಐ ವಾಂಟೆಡ್ ಟು ಗಿವ್. ವೆನ್ ಎವರ್ ಯು ವಾಂಟ್ ಟು ಫೈಂಡ್ ಔಟ್ ಡಯಾಮ್ಯಾಗ್ನೆಟಿಕ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಇದು ಫೈಂಡ್ ಔಟ್ ಮಾಡಬೇಕಾದ್ರೆ ಇಫ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಇಟ್ ಇಸ್ ಆಡ್ ಡೆಫಿನೆಟ್ಲಿ ಇಟ್ ಮಸ್ಟ್ ಬಿ ಪ್ಯಾರಾಮ್ಯಾಗ್ನೆಟಿಕ್. ಅದು ಡಯಾಮ್ಯಾಗ್ನೆಟಿಕ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಇಟ್ ಡಸಂಟ್ ಮೀನ್ ದಟ್ ಇವನ್ ಇದ್ದ ಕೂಡಲೇ ಡಯಾಮ್ಯಾಗ್ನೆಟಿಕ್ ಆಗುತ್ತೆ ಅಂತೇನಿಲ್ಲ. ಫಾರ್ ಎಕ್ಸಾಂಪಲ್ ಸಿ O2ದಲ್ಲಿ ನಿಮಗೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಟ್ಸ್ ಇವನ್ 16, ಬಟ್ ಸ್ಟಿಲ್ ಇಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್, ರೈಟ್? ಸೊ ಬಟ್ ಒಂದು ಇನ್ಫಾರ್ಮೇಷನ್ ಏನು ಹೇಳ್ಬೋದು ಅಂದರೆ ಆಡ್ ಎಲೆಕ್ಟ್ರಾನ್ಸ್ ಇದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಪ್ಯಾರಾಮ್ಯಾಗ್ನೆಟಿಕ್. Helium 2 plus also it has 3 electrons, that's how it is paramagnetic. All these 3 are paramagnetic. Diamagnetic is N2, that should be the answer.